ಡಬ್ಬ ರೋಡಲ್ ಡಬ್ಬ ಟೈಮಲ್ ಡಬ್ಬ ಹುಡುಗಿ ಸಿಗ್ಬಿಟ್ಲು ಡಬ್ಬ ಡಬ್ಬ ಅನ್ಕೊಂಡಂಗೆ ಡಬ್ಬ ಲಪ್ಪು ಆಗೋಯ್ತು. ನಮಸ್ಕಾರ, ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ಪತಿಯೇ ಪರದೈವ ಅಂತಾರೆ. ಆದರೆ ಇಲ್ಲಿ ಪತಿಯನ್ನ ಲೀಸ್ಗೆ ನೀಡಿದ್ದಾಳೆ ಪತ್ನಿಯೊಬ್ಳು. ತಿಂಗಳಿಗೆ 85,000 ರೂಪಾಯಿ ಇಸ್ಕೊತಾ ಇದ್ದಾಳಂತೆ. ಎಂಥ ಕಾಲ ಬಂತು ನೋಡಿ. ಗಂಡನನ್ನ ಎಲ್ಲಾದರೂ ಲೀಸ್ ಕೊಡೋದು ಉಂಟಾ? ತನ್ನ ಗಂಡ ಅಥವಾ ಹೆಂಡತಿಯನ್ನ ಯಾರಾದರೂ ಕಣ್ಣೆತ್ತಿ ನೋಡಿದ್ರೆ ಈಗಿನ ಕಾಲದಲ್ಲಿ ಅದೆಷ್ಟೋ ಕೊಲೆಗಳು ನಡೆದೋಗ್ಬಿಟ್ಟಿದೆ, ಅದೆಷ್ಟೋ ಕಿಡ್ನ್ಯಾಪ್ಗಳಾಗೋಗ್ಬಿಟ್ಟಿದೆ, ಅದೆಷ್ಟೋ ಒಡೆದಾಟ ಬಡದಾಟ ಆಗೋಗ್ಬಿಟ್ಟಿದೆ. ಆದರೆ ಈ ಮಹಾತಾಯಿ ತನ್ನ ಸ್ವಂತ ಗಂಡನನ್ನ ಅಗ್ನಿ ಸಾಕ್ಷಿಯಾಗಿ ಮದುವೆ ಮಾಡಿಕೊಂಡಿರುವಂತಹ ಗಂಡನನ್ನ ಬೇರೆಯವರಿಗೆ ತಿಂಗಳಿಗೆ ಅಂದರೆ ಒಂದು ತಿಂಗಳಿಗೆ 85,000 ರೂಪಾಯಿ ಹಾಗೆ ಲೀಸ್ಗೆ ಕೊಟ್ಟಿದ್ದಾಳಂತೆ. ಥಾಯ್ಲೆಂಡ್ನಲ್ಲಿ ನಡೆದಿರುವಂಥ ಘಟನೆ ಇದು. ಸೊ ಇದನ್ನ ಯಾರೂ ಕೂಡ ಅನುಸರಿಸೋದಕ್ಕೆ ಹೋಗಬೇಡಿ. ಇದು ನಮಗಂತೂ ಸೂಟೇ ಆಗಲ್ಲ. ಫಸ್ಟ್ ಆಫ್ ಆಲ್ ಹೇಳಬೇಕು ಅಂತಂದರೆ, ಥಾಯ್ಲೆಂಡ್ನ 31 ವರ್ಷದ ಮಹಿಳೆಯೊಬ್ಬರು ಪತಿಗೆ ಮತ್ತೊಬ್ಬ ಮಹಿಳೆಯೊಂದಿಗೆ ಅಕ್ರಮ ಸಂಬಂಧ ಇರುವುದು ಪತ್ತೆಯಾದ ಬಳಿಕ ಪತಿಯನ್ನ ಲೀಸ್ಗೆ ನೀಡುವ ವಿಚಿತ್ರ ಆಫರ್ ಅನ್ನು ನೀಡಿದ ಘಟನೆ ಭಾರಿ ವೈರಲ್ ಆಗಿದೆ. ಈತ ಮಾಡ್ತಾ ಇದ್ದಂತಹ ಕೆಲಸ ಪೊಲೀಸ್ ಅಧಿಕಾರಿಯಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. 10 ವರ್ಷಗಳ ಸುದೀರ್ಘ ದಾಂಪತ್ಯ, 8 ವರ್ಷದ ಮಗ. ಆದರೆ ಮತ್ತೊಬ್ಬ ಮಹಿಳೆಯ ಜೊತೆ ಲವ್ವಿ ಡವ್ವಿ ಅಂದರೆ ಪತಿಗೆ ಸಂಬಂಧ ಇರುವುದು ಗೊತ್ತಾದ ಬಳಿಕ ಪತ್ನಿ ತೆಗೆದುಕೊಂಡಂತಹ ನಿರ್ಧಾರ ಮಾತ್ರ ಎಲ್ಲರನ್ನ ಅಚ್ಚರಿಗೊಳಿಸಿದೆ, ನಮ್ಮನ್ನು ಕೂಡ ಅಚ್ಚರಿಗೊಳಿಸಿದೆ. ಪತಿ ಪತ್ನಿಯ ಸಂಬಂಧದಲ್ಲಿ ನಂಬಿಕೆ ಮುರಿದಾಗ ಸಾಮಾನ್ಯವಾಗಿ ಜಗಳ, ಪ್ರತ್ಯೇಕತೆ ಮತ್ತು ವಿಚ್ಛೇದನದಂತಹ ನಿರ್ಧಾರಗಳು ಎದುರಾಗುತ್ತೆ. ಆದರೆ ಈ 31 ವರ್ಷದ ಥಾಯ್ಲೆಂಡ್ನಲ್ಲಿ ನೆಲೆಸಿರುವಂತಹ ಮಹಿಳೆ ಪತಿಯ ಅಕ್ರಮ ಸಂಬಂಧವನ್ನ ಎದುರಿಸಿದ ರೀತಿ ಮಾತ್ರ ಸಂಪೂರ್ಣವಾಗಿ ವಿಭಿನ್ನ ಆಗಿದೆ. ತನ್ನ ಪತಿ ಮತ್ತೊಬ್ಬ ಮಹಿಳೆಯೊಂದಿಗೆ ಸಂಬಂಧ ಮುಂದುವರಿಸುವುದಕ್ಕೆ ಬಯಸೋದಾದರೆ ಆ ಮಹಿಳೆ ತಿಂಗಳಿಗೆ 30,000 ರೂಪಾಯಿ ತಾಯಿ ಬಹುತ್ ಅಂದರೆ ಸುಮಾರು 85,000 ರೂಪಾಯಿ ಪಾವತಿಸಬೇಕು ಅಂತ ಪತ್ನಿ ಆಫರನ್ನು ಕೊಟ್ಟಿದ್ದಾಳೆ. ಅಷ್ಟೇ ಅಲ್ಲ ಕಣ್ರಿ, ಪತಿಯನ್ನ ಬಾಡಿಗೆಗೆ ತೆಗೆದುಕೊಳ್ಳುವಂತೆ ಆಕೆಗೆ ಹೇಳಿದ್ದಾಳೆ ಎನ್ನಲಾಗಿದೆ. ಈ ವಿಚಿತ್ರ ಪ್ರಕರಣ ಇದೀಗ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. 21ನೇ ವಯಸ್ಸಿನಲ್ಲೇ ಮದುವೆ. ವರದಿಗಳ ಪ್ರಕಾರ ಗಮನಿಸೋದಾದ್ರೆ ಈ ಮಹಿಳೆಯನ್ನ ಕುನ್ ಕ್ವಾಂಗ್ ಅಂತ ಗುರುತಿಸಲಾಗಿದೆ. ಅವರು ವಿಶ್ವವಿದ್ಯಾಲಯದ ವಿದ್ಯಾಭ್ಯಾಸ ಮುಗಿಸಿದ ಬಳಿಕ 21ನೇ ವಯಸ್ಸಿನಲ್ಲಿ ತಮ್ಮ ಪತಿಯನ್ನ ಮದುವೆ ಆಗ್ತಾರೆ. ಪತಿ 35 ವರ್ಷದ ಪೊಲೀಸ್ ಅಧಿಕಾರಿಯಾಗಿದ್ದು ದಂಪತಿಗೆ 8 ವರ್ಷದ ಮಗ ಇದ್ದಾನೆ. ಸುಮಾರು 10 ವರ್ಷಗಳ ಕಾಲ ಅವರ ದಾಂಪತ್ಯ ಜೀವನ ಸುಗಮವಾಗಿಯೇ ಸಾಗ್ತಾ ಇತ್ತು. ಆದರೆ 2025ರ ಮಧ್ಯಭಾಗದಲ್ಲಿ ಪರಿಸ್ಥಿತಿ ಬದಲಾಗತೊಡಗುತ್ತೆ. ಅಪರಿಚಿತ ಮಹಿಳೆಯ ಮೇಲೆ ಅನುಮಾನ ಬರುತ್ತೆ ನೋಡಿ. ಒಂದಿನ ಕುನ್ ಕ್ವಾಂಗ್ ಅವರ ಸಾಮಾಜಿಕ ಜಾಲತಾಣ ಪೋಸ್ಟ್ಗಳನ್ನು ಅಪರಿಚಿತ ಮಹಿಳೆಯೊಬ್ಬರು ನಿರಂತರವಾಗಿ ವೀಕ್ಷಿಸ್ತಾ ಇರೋದು ಅವರ ಗಮನಕ್ಕೆ ಬರುತ್ತೆ. ಆ ಮಹಿಳೆ ಅವರ ಪತಿಯನ್ನ ಕೂಡ ಫಾಲೋ ಮಾಡ್ತಿದ್ದು. ಮೊದಲಿಗೆ ಕ್ವಾಂಗ್ ಈ ವಿಷಯವನ್ನ ಪತಿಯಲ್ಲಿ ಕೇಳಲಿಲ್ಲ. ದಂಪತಿ ಪರಸ್ಪರ ಮೊಬೈಲ್ ಅಥವಾ ವೈಯಕ್ತಿಕ ಜೀವನದಲ್ಲಿ ಹೆಚ್ಚು ಹಸ್ತಕ್ಷೇಪ ಮಾಡ್ತಿರ್ಲಿಲ್ಲ. ಆದರೆ ದಿನಗಳು ಕಳೆದಂತೆ ಪತಿಯ ವರ್ತನೆಯಲ್ಲಿ ಬದಲಾವಣೆ ಕಾಣಿಸ್ತು. ತಡರಾತ್ರಿ ಮನೆಗೆ ಬರುವುದು, ಕರೆಗಳನ್ನು ನಿರ್ಲಕ್ಷಿಸೋದು ಮತ್ತು ಕುಟುಂಬದಿಂದ ದೂರ ಆಗ್ತಾ ಇರೋದು ಕ್ವಾಂಗ್ ಅವರ ಅನುಮಾನವನ್ನ ಮತ್ತಷ್ಟು ಗಟ್ಟಿಗೊಳಿಸ್ತು. ಖಾಸಗಿ ಅಧಿಕಾರಿಯಿಂದ ಸತ್ಯ ಬಯಲಾಯಿತು ನೋಡಿ. ಕೆಲವೊಂದು ಒಳ್ಳೆಯ ವಿಷಯಗಳು ಅಥವಾ ಕೆಟ್ಟ ವಿಷಯಗಳು ನಮ್ಮಿಂದ ಅಲ್ದಿದ್ರು ಬೇರೆಯವರಿಂದನಾದರೂ ಅಥವಾ ಅವರ ಸಹಪಾಠಿಗಳಿಂದ ನಮಗೆ ಸತ್ಯ ಗೊತ್ತಾಗತ್ತೆ. ಇಲ್ಲೂ ಕೂಡ ಖಾಸಗಿ ತನಿಖಾಧಿಕಾರಿಯಿಂದ ಸತ್ಯ ಹೊರಗೆ ಬಂತು. ಕೊನೆಗೆ ಕ್ವಾಂಗ್ ಪತಿಯ ಮೇಲೆ ಅನುಮಾನ ಬಲವಾದ ಹಿನ್ನೆಲೆಯಲ್ಲಿ ಖಾಸಗಿ ಅಧಿಕಾರಿಯೊಬ್ಬರು ನೆರವು ಪಡೆದ್ರು ಎನ್ನಲಾಗಿದೆ. ತನಿಖೆಯಲ್ಲಿ ಪತಿ ಮತ್ತೊಬ್ಬ ಮಹಿಳೆಯೊಂದಿಗೆ ದೀರ್ಘಕಾಲದ ಸಂಬಂಧ ಹೊಂದಿರುವುದು ಬೆಳಕಿಗೆ ಬರುತ್ತೆ. ಇಷ್ಟೇ ಅಲ್ಲ, ಪತಿ ಆ ಮಹಿಳೆಯ ಅಪಾರ್ಟ್ಮೆಂಟ್ಗೆ ತೆರಳಿ ಅಲ್ಲೇ ವಾಸವಿರಿಸೋದಕ್ಕೆ ಆರಂಭಿಸಿದ್ದಾನೆ ಅನ್ನೋದು ಕೂಡ ತಿಳಿದು ಬಂದಿದೆ. ತಾನು 10 ವರ್ಷಗಳ ಕಾಲ ಬದುಕಿದ ದಾಂಪತ್ಯದಲ್ಲಿ ಇಂತಹ ಘಟನೆ ನಡೆದಿದೆ ಅನ್ನೋದು
ಕ್ವಾಂಗ್ ಅವರಿಗೆ ದೊಡ್ಡ ಆಘಾತ ಆಗುತ್ತೆ. ಎಂತಹ ಹೆಣ್ಣು ಮಕ್ಕಳಿಗಾದರೂ ಕೂಡ ಬಹಳ ನೋವಿನ ಸಂಗತಿ ಅಂತಾನೆ ಹೇಳ್ಬೋದು. ಅವರ ಗಂಡನನ್ನು ಮತ್ತೊಬ್ಬರ ಜೊತೆ ಹಂಚಿಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಆ ತರಹದ ಮಾತುಗಳು ಅಥವಾ ನಡವಳಿಕೆ ನೋಡಿದ್ರೇ ಸಹಿಸೋದಕ್ಕೆ ಆಗೋದಿಲ್ಲ. ಪತಿಯ ಪ್ರಿಯತಮಗೆ ವಿಚಿತ್ರ ಆಫರ್ ಕೊಡ್ತಾರೆ ಆ ಕ್ಷಣಕ್ಕೇನೆ. ಪತಿಯ ಅಕ್ರಮ ಸಂಬಂಧದ ಸತ್ಯ ಗೊತ್ತಾದ ಬಳಿಕ ಕ್ವಾಂಗ್ ವಿಚ್ಛೇದನಕ್ಕೆ ಧಾವಿಸಲಿಲ್ಲ. ಬದಲಿಗೆ ಪತಿಯ ಪ್ರಿಯತಮೆಗೆ ಒಂದು ವಿಚಿತ್ರ ಪ್ರಸ್ತಾಪ ಮುಂದೆ ಇಡ್ತಾರೆ. ನನ್ನ ಪತಿಯೊಂದಿಗೆ ನೀನಿರೋದಕ್ಕೆ ಬಯಸಿದ್ರೆ ತಿಂಗಳಿಗೆ 30,000 ಬಹುತ್ ಪಾವತಿಸು ಅನ್ನುವ ರೀತಿಯಲ್ಲಿ ಆಕೆ ಆಫರನ್ನು ಕೊಟ್ಟಿದ್ದಾಳೆ ಅಂತ ವರದಿಯಾಗಿದೆ. ಭಾರತೀಯ ಕರೆನ್ಸಿಯಲ್ಲಿ ಇದರ ಮೌಲ್ಯ ಸುಮಾರು 85,000 ರೂಪಾಯಿ ಪ್ರತಿ ತಿಂಗಳಿಗಾಗುತ್ತೆ. ಅಂದರೆ ಪತಿಯೇ ತನ್ನನ್ನು ಬಿಟ್ಟು ಮತ್ತೊಬ್ಬ ಮಹಿಳೆಯೊಂದಿಗೆ ಇರುವುದಕ್ಕೆ ಬಯಸ್ತಾ ಇರೋದಾದರೆ ಆ ಸಂಬಂಧದ ಆರ್ಥಿಕ ಹೊಣೆಯನ್ನು ಅವರೇ ಹೊತ್ಕೊಳ್ಳಿ ಅನ್ನೋದು ಪತ್ನಿಯ ನಿಲುವಾಗಿತ್ತು. ಪ್ರಿಯತಮೆಯೂ ಕೂಡ ಒಪ್ಪಿಕೊಂಡಳಂತೆ. ಈ ಪ್ರಕರಣದ ಮತ್ತೊಂದು ಅಚ್ಚರಿಯ ಸಂಗತಿ ಅಂದರೆ ಪತಿಯ ಪ್ರಿಯತಮೆ ಈ ಪ್ರಸ್ತಾಪವನ್ನು ತಿರಸ್ಕರಿಸಲಿಲ್ಲ. ತಿಂಗಳಿಗೆ 85,000 ರೂಪಾಯಿ ಕೊಡ್ತೀನಿ, ತನ್ನಿಂದ ಸಾಧ್ಯ ಅಂತ ಆಕೆ ಹೇಳಿದ್ದಾಳೆ. ಹಣದ ವಿಷಯದಲ್ಲಿ ತನಗೆ ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲ ಅನ್ನೋದನ್ನು ಕೂಡ ತಿಳಿಸಿದ್ದಾಳೆ. ಆದರೆ ಕೊನೆ ಕ್ಷಣದಲ್ಲಿ ಈ ವಿಚಿತ್ರ ಡೀಲ್ಗೆ ಒಪ್ಪದ ವ್ಯಕ್ತಿ ಯಾರು ಗೊತ್ತಾ? ಸ್ವತಃ ಪತಿನೇ. ಪತಿ ಈ ಪ್ರಸ್ತಾಪಕ್ಕೆ ಒಪ್ಪಲಿಲ್ಲ. ಪತ್ನಿ ಮತ್ತು ಪ್ರಿಯತಮೆಯ ನಡುವೆ ನಡೆದ ಈ ವಿಚಿತ್ರ ಪ್ರಸ್ತಾಪಕ್ಕೆ ಪೊಲೀಸ್ ಅಧಿಕಾರಿಯಾಗಿರುವ ಪತಿ ಒಪ್ಪಲಿಲ್ಲ ಅಂತ ವರದಿಗಳು ತಿಳಿಸಿದೆ. ಹೀಗಾಗಿ 85,000 ಬಾಡಿಗೆ ಪತಿ ಡೀಲ್ ಮಾತಿನ ಹಂತದಲ್ಲೇ ಉಳಿದಿದೆ. ಟಿವಿ ಕಾರ್ಯಕ್ರಮದಲ್ಲಿ ಹೇಳ್ಕೊಂಡಂತಹ ಪತ್ನಿ ನೋಡಿ, ಈ ಸಂಪೂರ್ಣ ಘಟನೆ ಥಾಯ್ಲೆಂಡ್ನ ಜನಪ್ರಿಯ ಟಿವಿ ಒಂದು ಕಾರ್ಯಕ್ರಮದಲ್ಲಿ ಬೆಳಕಿಗೆ ಬಂದಿದೆ. ಕಾರ್ಯಕ್ರಮದಲ್ಲಿ ಕುನ್ ಕ್ವಾಂಗ್ ತಮ್ಮ ದಾಂಪತ್ಯ ಜೀವನದ ಸಂಕಷ್ಟವನ್ನು ಹಂಚಿಕೊಂಡಿದ್ದಾರೆ. ಈ ಘಟನೆ ಬಳಿಕ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಚರ್ಚೆ ಶುರುವಾಗಿದೆ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅನಿಸಿಕೆ ಅಭಿಪ್ರಾಯವೇನು? ನೀವು ಕೂಡ ಕಾಮೆಂಟ್ ಮೂಲಕ ತಿಳಿಸಬಹುದಾಗಿದೆ. ಇದಾಗಿತ್ತು ಇವರೆಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ಸುದ್ದಿ ನಿಮ್ಮದು, ವೇಗ ನಮ್ಮದು.